ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಫಲಿತಾಂಶದ ಲೆಕ್ಕಾಚಾರ ತಲೆಕೆಳಗಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಮಾಜಿ ಶಾಸಕ ಡಿಎನ್ ಜೀವರಾಜ್ ಅವರು, ಮರು ಎಣಿಕೆಯ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು, ಆರಂಭದಲ್ಲಿ ಸ್ಟ್ರಾಂಗ್ ರೂಮ್ ವಿಷಯದಲ್ಲಿ ಕೆಲವು ಗೊಂದಲಗಳು ಉಂಟಾಗಿದ್ವು ಅಂತ ಜೀವರಾಜ್ ತಿಳಿಸಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಸುಮಾರು 22 ಟ್ರಂಕ್ಗಳನ್ನು ತೆರೆದು ಬ್ಯಾಲೆಟ್ ಪೇಪರ್ಗಳ ಪರಿಶೀಲನೆ ನಡೆಸಲಾಯಿತು. ಈ ಹಿಂದೆ ಅಸಿಂಧು ಎಂದು ಘೋಷಣೆ ಮಾಡಲಾಗಿದ್ದ ಮತಗಳಲ್ಲಿ ಡಿಕ್ಲರೇಷನ್ ಇಲ್ಲದ ಮತಗಳನ್ನು ಕೈಬಿಟ್ಟು ಉಳಿದ ಸಿಂಧು ಮತಗಳನ್ನು ಎಣಿಕೆಗೆ ತೆಗೆದುಕೊಳ್ಳಲಾಗಿದೆ. ಪ್ರಸ್ತುತ ಲಭ್ಯ ಇರೋ ಲೆಕ್ಕಾಚಾರದ ಪ್ರಕಾರ ತಮಗೆ ಬಹುಮತ ಲಭಿಸಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ವರದಿ ಸಲ್ಲಿಸಿದ ನಂತರ ಮುಂದಿನ ನಿರ್ಧಾರ ಹೊರಬೀಳಲಿದ್ದು, ಅಲ್ಲಿಯವರೆಗೆ ಆದೇಶಕ್ಕಾಗಿ ಕಾಯೋದಾಗಿ ಅವರು ತಿಳಿಸಿದರು. ಹೈಕೋರ್ಟ್ ನಿರ್ದೇಶನದಂತೆ ಕೇವಲ ಮತಗಳ ಎಣಿಕೆ ಮಾಡಿ ವರದಿ ಸಲ್ಲಿಸೋದು ಮಾತ್ರ ಈಗಿನ ಪ್ರಕ್ರಿಯೆಯಾಗಿದ್ದು, ಫಲಿತಾಂಶ ಘೋಷಣೆಯ ಬಗ್ಗೆ ಆಯೋಗವು ನಿರ್ಧರಿಸಬೇಕಿದೆ. 2023 ಮೇ 13ರಂದು ಸಲ್ಲಿಸಿದ ಅರ್ಜಿಯಿಂದ ಹಿಡಿದು ಕಳೆದ 3 ವರ್ಷಗಳ ಸತತ ಹೋರಾಟಕ್ಕೆ ಈಗ ಜಯ ಸಿಕ್ಕಂತಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಆನ್ಲೈನ್ ವ್ಯವಸ್ಥೆ ಇರೋದ್ರಿಂದ ಫಲಿತಾಂಶದ ಅಂತಿಮ ವಿವರಗಳು ಶೀಘ್ರದಲ್ಲೇ ಹೊರಬರಬಹುದು ಅಂತ ಅವರು ತಿಳಿಸಿದ್ದಾರೆ. ಶುರುವಾಗಿ ಈಗ ಮುಕ್ತಾಯ ಆಗಿದೆ. ಅಲ್ಲಿ ಸ್ಟ್ರಾಂಗ್ ರೂಮ್ನಿಂದನೂ ಗೊಂದಲವನ್ನ ನೋಡಿದೀವಿ ನಾವು. ಗೊತ್ತಿಲ್ಲ ಅಲ್ಲಿ ಯಾಕಾಗಿ ಸ್ಟ್ರಾಂಗ್ ರೂಮ್ನ ಆ ಥರ ಇಟ್ಕೊಂಡಿದ್ರು. ಅಲ್ಲಿ ಏನು EVM ಇವೆಲ್ಲ ಎಲ್ಲವನ್ನೂ ಇಟ್ಟಿದ್ದಾರೆ, ಮೇನ್ ಡೋರ್ ಲಾಕ್ ಮಾಡಿದ್ದಾರೆ, ಎಲ್ಲವೂ ಸರಿಯಾಗಿ ಮಾಡಿದ್ದಾರೆ. ಆದರೆ ಗೊಂದಲ ಅಲ್ಲಿಂದನೂ ಶುರುವಾಗಿದೆ. ಗೊಂದಲ ಶುರುವಾದ ಮೇಲೆ ಇಲ್ಲಿ ಬಂದು 9 ಗಂಟೆಗೆ ಎಲ್ಲ 22 ಟ್ರಂಕ್ ಅನ್ಸುತ್ತೆ, ಎಲ್ಲ ಟ್ರಂಕ್ಗಳನ್ನು ತೆಗೆದು ಅದರೊಳಗಡೆ ಯಾವ್ದು ಏನೇನಿದೆ ಅಂತ ಹೇಳುವಂತಹದ್ದನ್ನೆಲ್ಲವನ್ನು ನೋಡಿ ಲಾಸ್ಟಿಗೆ ಬ್ಯಾಲೆಟ್ಗಳನ್ನು ತೆಗೆದು ಬ್ಯಾಲೆಟ್ಗಳನ್ನ ಎಣಿಕೆ ಮಾಡಿದ್ದಾರೆ. ಎಣಿಕೆಯಲ್ಲಿ ಏನು ಇನ್ವ್ಯಾಲಿಡ್ ಅಂತೇಳಿ ಆಗ ತೆಗೆದಿತ್ತು, ಅದರಲ್ಲಿ ಡಿಕ್ಲರೇಷನ್ ಕಡಿಮೆ ಯಾವ್ಯಾವಕ್ಕಿಲ್ಲ ಅಂತ ಹೇಳುವಂತವನ್ನ ನೋಡಿ ಅವನ್ನ ಕೈ ಬಿಟ್ಟಿದ್ದಾರೆ. ಉಳಿದಿರುವಂತೆ ಅದರಲ್ಲಿ ಎಷ್ಟು ವ್ಯಾಲಿಡ್ ಬಂದಿದೆ ಅದನ್ನು ತಗೊಂಡು, ಮತ್ತು ನನ್ನ ವ್ಯಾಲಿಡ್ ಎಷ್ಟಿದೆ ಮತ್ತು ನನ್ನ ಎದುರುಗಡೆ ಇದ್ದಂತ ಅಭ್ಯರ್ಥಿದ ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನ ಲೆಕ್ಕಾಚಾರ ಮಾಡಿದಾಗ ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀವಿ, ಎಲೆಕ್ಷನ್ ಕಮಿಷನರಿಂದ ಮುಂದೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾನು ಆದೇಶವನ್ನ ಎದುರು ನೋಡ್ತೇನೆ. ಮತ್ತು ಅವತ್ತು 2023 ಮೇ 13 ಸಂಜೆ ನಾವೇನು ಅರ್ಜಿ ಕೊಟ್ಟಿದ್ವಿ, ಇನ್ವ್ಯಾಲಿಡ್ ವೋಟ್ಗಳನ್ನ ವ್ಯಾಲಿಡ್ ಮಾಡಿದ್ದೀರಿ ಅಂತ ಹೇಳಿ, ಮತ್ತು ಈ 3 ವರ್ಷಗಳ ಸತತ ನಾನು ಏನು ಹೋರಾಟ ಮಾಡಿದ್ದೆ ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ಆ ಅಂಕಿಅಂಶಗಳನ್ನ ಇದನ್ನೆಲ್ಲ ಇನ್ನು ಪೂರ್ಣ ಪ್ರಮಾಣದಲ್ಲಿ ಅವ್ರು ಕೊಡ್ತಾರೆ. ಈಗಿನ ಪ್ರಕಾರದಲ್ಲಿ ನಮ್ಗೆ ಬಹುಮತ ಆಗುತ್ತೆ. ಅದು ಕ್ಲಾರಿಟಿ ಅಂಕಿಅಂಶ ಹೇಳಲಿಕ್ಕೆ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಈ EVMದು ಇದ್ರ ಜೊತೆ ಇವತ್ತಿನ ಎಣಿಕೆಯಲ್ಲಿ EVMದನ್ನ ಸೇರ್ಸ್ಕೋಬೇಕು ನಾವು. ಹಾಗಾಗಿ ನಮ್ಗೆ ಸ್ಪಷ್ಟ ಬಹುಮತ ಬರುತ್ತೆ. ಘೋಷಣೆ ಮಾಡ್ತೀವಿ ಅಂತ ಹೇಳಿದಾರೆ? ಇಲ್ಲ, ಇವತ್ತವರು ಘೋಷಣೆ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೆ. ಅವ್ರು ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕಳಿಸ್ತೀನಿ ಅಂತ ಹೇಳಿರೋದ್ರಿಂದ ನಾವೀಗ ಅವ್ರು ಕಳಿಸಿ ಅಲ್ಲಿಂದ ಏನ್ ತೀರ್ಮಾನ ಆಗುತ್ತೆ ಈಗ ನಾವು ಒತ್ತಾಯ ಎಲ್ಲ ಮಾಡಿದೀವಿ. ನಾವು ಕೇಳದೇನೆ ಹಂಗೆ ಬರ್ತೀವ, ಎಲ್ಲ ಒತ್ತಾಯನೂ ಮಾಡಿರ್ತೀವಿ. ಹೈಕೋರ್ಟ್ ಡೈರೆಕ್ಷನ್ ಇವ್ರು ಹೇಳ್ತಾರೆ ಡಿಕ್ಲರೇಷನ್ ಅಂತ ಹೇಳಂದ್ರೆ ವೋಟನ್ನ ಡಿಕ್ಲೇರ್ ಮಾಡಿ ಕಳಿಸೋದಷ್ಟೇ ನಂದು. ನಮ್ಗೆ ರಿಸಲ್ಟ್ ಫಲಿತಾಂಶ ಡಿಕ್ಲೇರ್ ಮಾಡಿ ಅಂತ ಹೇಳಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಇರ್ಬೋದು. ಮತ್ತು ಈಗ ನೋಡಬೇಕು ರೂಲಿಂಗ್ ಪಾರ್ಟಿ ಯಾವ ತರ ತಗೊಳತ್ತೆ, ಇಲ್ಲಿ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ ಏನು ಅನ್ನುವಂತಹದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಕಾಂಗ್ರೆಸ್ ಸಂಭ್ರಮ ಆಯ್ತು, ಸಂಜೆ ಒಳಗಡೆ ಅದು ನಿರಾಸ ಆಯ್ತು. ಈಗ ಅದು ಮತ್ತೆ ಬೇರೆ ಪರಿಣಾಮ ಆಗ್ತಾ ಇದೆ. ಪರಿಣಾಮ ಬೇರೆ ಏನೋ ಆಗಕ್ ಸಾಧ್ಯ ಇಲ್ಲ. ಸರ್ಕಾರ ಅವ್ರದ್ದಿದೆ, ಅವ್ರದ್ದೇ ಆಡಳಿತ ಇದೆ, ಅವ್ರದ್ದೇ ಇದಿದೆ. ಬೇರೆ ಏನ್ ಮಾಡೋದು, ಏನ್ ಪರಿಣಾಮ ಏನಿಲ್ಲ. ಸರ್ಕಾರ ಅವ್ರದ್ದೇ ಅಂದ್ರೆ ಬೇರೆ ಪರಿಣಾಮ ಆಗುತ್ತೆ? ಏನಾಗಲ್ಲ. ಯಾಕಂದ್ರೆ ಸತ್ಯ ಆಗಿರುತ್ತೆ ಅವತ್ತು. ಹಾಗಾಗಿ ಹೇಳಿ.
ಅಲ್ಲ ಏನಾಗ ಆ ತರದ್ ಪ್ರಶ್ನೆ ಹೇಳಿದ್ದಲ್ಲ ನಾನು. ಆದ್ರೆ ಸ್ವಲ್ಪ ಒತ್ತಡಗಳು ಇರಬಹುದೇನೋ ಅಂತ ನಾನು ಭಾವಿಸ್ತೇನೆ, ಗೊತ್ತಿಲ್ಲ. ಆಯ್ತು ಸರ್, ಇವತ್ತು ಎಷ್ಟು ನಿಮ್ ಬಹುಮತ ಇದೆ ಸರ್ ಅದನ್ನ ಹೇಳ್ಬಿಡಿ. ರಾಜೇಗೌಡರು ಬಂದು ಒತ್ತಡ ಆಗ್ತಾ ಇದಾರೆ, ಹ್ಮ್. ಮತ್ತೆ ಎಣಿಕೆ ನಿಲ್ಲಿಸಬೇಕು ಅಂತ, ಅಲ್ಲಿ ಏನಾಗ್ತದೆ? ಈಗ ಕೋರ್ಟ್ ಮುಂದ್ಗಡೆ ಇರೋ ಸಬ್ಜೆಕ್ಟ್ ಸ್ವಲ್ಪ ಕಡಿಮೆ ಮಾತಾಡಬೇಕು ಅಂತ ಕಡಿಮೆ ಹೇಳ್ತಾ ಇದ್ದೀನಿ. ಅದು ಕೋರ್ಟಿನ ವಿಷಯ ಆಗಿರೋದ್ರಿಂದ ಹೆಚ್ಚು ನಾವ್ ಈ ರೀತಿ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ. ಒತ್ತಡ ಹಾಕಿದ್ದು ನೋಡಿ, ಅವರು ಒಂದು ರಾಜಕೀಯ ಪಕ್ಷ ಸ್ವಾಭಾವಿಕವಾಗಿ ಸೋಲ್ತೀನಿ ಅಂದಾಗ ಒತ್ತಡ ಹಾಕ್ತಾರೆ, ಅದೇನು ವಿಶೇಷ ಅಂತ ನಾನೇನು ಅನ್ಕೊಳಲ್ಲ. ಇರುತ್ತೆ ಸ್ವಾಭಾವಿಕವಾದ ಕ್ರಿಯೆಗಳವೆಲ್ಲ. ನಾನು ಕೋರ್ಟ್ ಮುಂದಿರೋ ವಿಷಯ ಆಗಿರೋದ್ರಿಂದ ಅದಕ್ಕಿಂತ ಹೆಚ್ಚಿಗೆ ನಾನು ಸರ್ ಹೋಗ್ಲಿ, ಹೇಳಕ್ಕೆ ಎಷ್ಟು ಇಷ್ಟಪಡಲ್ಲ. ದಿನದ ನಿರೀಕ್ಷೆ ಇದೆ ಸರ್ ಈ ಒಂದು ಫಲಿತಾಂಶ ಬರೋದು? ಗೊತ್ತಿಲ್ಲ, ಈಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ನಾಳೆ ಬೆಳಿಗ್ಗೆನೂ ಬರ್ಬೋದು. ಇಲ್ಲ ಇದನ್ನ ಯಾವ ರೀತಿ ತಗಂತಾರೆ ಹೇಗೆ ಅಂತ ಹೇಳಿ ನೋಡ್ಬೇಕಲ್ಲ. ನೋಡೋಣ, ಕಾದ್ ನೋಡ್ತೀನಿ. ಸರ್, ಮತ್ತೊಂದು ಪ್ರಶ್ನೆ ಸರ್. ಅವತ್ತಿದ್ದಂತಹ ಚುನಾವಣಾ ಅಧಿಕಾರಿಗಳು ಏಜೆಂಟ್ಗಳು